ಈ ಒಂದು ಸಮಾರಂಭವನ್ನು ಏರ್ಪಾಡು ಮಾಡೋದಕ್ಕೆ ನಾವೆಲ್ಲರೂ ಬಂದು ಸೇರಿದ್ದೀವಿ. ತಾತಯ್ಯನವರ ಕಿರು ಪರಿಚಯವನ್ನು ಹೇಳಬೇಕು ಅಂತ ನಮ್ಮ ಸ್ನೇಹಿತರು ಹೇಳಿದ ಪ್ರಯುಕ್ತ ನಮ್ಮ ಯೋಗಿ ನಾರಾಯಣ ಯತೀಂದ್ರರು ಅವರು ಹುಟ್ಟಿದ ಊರು ಕೈವಾರ. ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೈವಾರ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಅಂಥ ಪುಣ್ಯಕ್ಷೇತ್ರದಲ್ಲಿ ಈ ಮಹಾನ್ ಭಾವರು ಹುಟ್ಟಿರೋದೇ ನಮ್ಮ ಎಲ್ಲರಿಗೂ ಸಹ ಹೆಮ್ಮೆಯ ವಿಷಯ. ಇವರು ತಂದೆಯವರು ಕೊಂಡಪ್ಪ, ಇವರ ತಾಯಿಯವರು ಮುದ್ದಮ್ಮ. ಇವರ ಭಾಳ ಸರಳವಾದಂಥ ನಮ್ಮ ಕುಲಕಸಬಾಗಿರ್ತಕ್ಕಂಥ ಬಳೆ ವ್ಯಾಪಾರವನ್ನು ಮಾಡಿಕೊಂಡಿದ್ದಂಥ ದಂಪತಿಗಳು. ಇವರಿಗೆ ಮಕ್ಕಳಾಗಲಿಲ್ಲ ಅಂಥೇಳಿ ಭಾಳ ನಾರಾಯಣ ಇವರನ್ನು ಅಮರನಾರಾಯಣರನ್ನು ಬೇಡಿಕೊಂಡ ಪ್ರಯುಕ್ತ ಇವರಿಗೆ ಒಂದು ದಿವಸ ಕನಸಲ್ಲಿ ಬಂದು ಅಮರನಾರಾಯಣರು ಈ ಮಿಂಚಿನ ರೂಪದಲ್ಲಿ ಬೆಳಕನ್ನು ಕಾಣಿಸಿಕೊಂಡು ಮುದ್ದಮ್ಮನವರ ಶರೀರದಲ್ಲಿ ಲೀನವಾಯಿತು. ಇದನ್ನು ತಮ್ಮ ಗಂಡನಿಗೆ ಕೊಂಡಪ್ಪನಿಗೆ ವಿಷಯವನ್ನು ತಿಳಿಸಿದಾಗ ಅವರು ಭಾಳ ಆನಂದಪಟ್ಟು, ನಮ್ಮ ಅಮರನಾರಾಯಣ ಸ್ವಾಮಿಯೇ ಈ ದಿವಸ ನಮಗೆ ಈ ವರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸಂತೋಷಪಟ್ಟರು. ಈ ರೀತಿಯಾಗಿ ಈ ಆಕೆಯ ಹೊಟ್ಟೆಯಲ್ಲಿ ನಾರಾಯಣ ತಾತಯ್ಯನವರು ಬೆಳೆಯುತ್ತಾ ಬಂದ ಸಂದರ್ಭದಲ್ಲಿ ಅವರ ಸೋದರತ್ತೆಯಾಗಿರ್ತಕ್ಕಂಥ ಅವರು ಹೊಟ್ಟೆ ಕಿಚ್ಚಿನಿಂದ ಇವನು ಹುಟ್ಟುಬಿಟ್ರೆ ಮಗು ಈ ಆಸ್ತಿಯೆಲ್ಲ ಬೇರೆ ಆಗಿಬಿಡ್ತದೆ, ಇದನ್ನೇನಾದರೂ ಮಾಡಿ ಈ ಮಗುವನ್ನು ಸಾಯಿಸಬೇಕು ಅಂತ ಆ ಯಮ್ಮನು ಮನಸ್ಸಲ್ಲಿ ಯೋಚನೆ ಮಾಡಿ ಇದ್ದಾಗ 9 ತಿಂಗಳಾಯಿತು. ಆಗ ಏನಾಯಿತು, ಇವರು ಹೊರಗಡೆ ವ್ಯಾಪಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಹೆರಿಗೆ ನೋವುಗಳು ಕಾಣಿಸಿದಾಗ ಅವರ ಸೋದರತ್ತೆ ಬಂದಿದ್ದೆ, ನಾನು ಔಷಧ ಕೊಡ್ತೀನಿ, ಭಾಳ ಸುಲಭವಾಗಿ ಹೆರಿಗೆ ಆಗುತ್ತೆ ಅಂಥೇಳಿ ಅವರ ಸೋದರತ್ತೆ ಆಯಮ್ಮನಿಗೆ ವಿಷವನ್ನು ಕೊಟ್ಬಿಟ್ರು. ಆ ಕೆಲವೇ ಗಂಟೆಗಳಲ್ಲಿ ಆಯಮ್ಮನೇನು ಮರಣ ಅವಸ್ಥೆಗೆ ಬಂದಿದ್ದಳು. ಅಂಥ ಸಮಯದಲ್ಲಿ ನಾರಾಯಣ ಯತೀಂದ್ರರು ಅವರು ಜನಿಸಿದರು. ಅವರು ಹುಟ್ಟಿದ ತಕ್ಷಣವೇ ಬೆಳಕು ಇದೆಲ್ಲ ಭಾಳ ವಿಶಾಲವಾಗಿ ಅವರ ತೇಜೋರೂಪವನ್ನು ಅವನು ಕಂಡ ಜನರೆಲ್ಲರೂ ಭಾಳ ಸಂತೋಷಪಟ್ಟರು. ಆಮೇಲೆ ಕೆಲವೇ ನಿಮಿಷಗಳಲ್ಲಿ ತಾಯಿಯಾಗಿರ್ತಕ್ಕಂಥ ಮುದ್ದಮ್ಮನವರು ಅವರು ಏನು ಮಾಡೋದು, ನಿಧನ ಹೊಂದಿದರು. ಹೊರಗಡೆ ಹೋದಂಥ ನಮ್ಮ ಕೊಂಡಪ್ಪನವರು ಬಂದು ನೋಡಿ, ಒಂದು ಕಡೆ ಮಗು ಜನನವಾಗಿದೆ, ಇನ್ನೊಂದು ಕಡೆ ಹೆಂಡತಿ ಸತ್ತೋಗಿದ್ದಾಳೆ. ಭಾಳ ದುಃಖದಿಂದ ಆ ಆಶೀರ್ವಾದವನ್ನು ಮಾಡಿ, ನಾರಾಯಣ ಯತೀಂದ್ರರೇ ಇವತ್ತು ನಮ್ಮ ಮಗನಾಗಿ ಹುಟ್ಟಿದ್ದಾನೆ ಅಂತೇಳಿ ಸಂತೋಷ ಪಡುತ್ತಾ ತನ್ನ ಹೆಂಡತಿ ಹೋದಂಥ ದುಃಖದಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿದರು. ಈ ರೀತಿಯಾಗಿ ಪರಪುಟ್ಟನಾದ ತಂದೆ ತಾಯಿ ಇಲ್ಲದೆ ಇರತಕ್ಕಂಥ ಮಗುವಾಗಿ ಆ ಊರಿನ ಎಲ್ಲ ಜನರ ಎಲ್ಲ ಜಾತಿ ಪಂಗಡದವರ ಮಗುವಾಗಿ ಊರಿನಲ್ಲಿ ಭಾಳ ವಿಜೃಂಭಣೆಯಿಂದ ಬೆಳೀತಾ ಬಂದ. ಆತನ ತೇಜೋದ ರೂಪವನ್ನು, ಆತನ ಬುದ್ಧಿವಂತಿಕೆಯಿಂದ ನೋಡಿದಂಥ ಆ ದೇವಸ್ಥಾನದ ಅರ್ಚಕರು ಭಾಳ ಆತನನ್ನು ಒಳ್ಳೆಯ ದಾರಿಯಲ್ಲಿ ತಂದು ಆತನಿಗೆ ಒಳ್ಳೆಯ ದಾರಿಯಲ್ಲಿ ನಡೀತಕ್ಕಂಥ ಉಪದೇಶವನ್ನು ಮಾಡ್ತಾ ನಡ್ಕೊಂಡು ಬಂದರು. ಈ ರೀತಿಯಾಗಿ ಅವರು ತಮ್ಮ ಬಾಲ್ಯ ಜೀವನವನ್ನು ನಡೆಸಿದ ಮೇಲೆ ಯೌವನಕ್ಕೆ ಬಂದ ಮೇಲೆ ಊರಿನ ಜನರೆಲ್ಲ ಸೇರಿ ಆತನಿಗೆ ತನ್ನ ಸೋದರ ಮಾವನ ಮಗಳಾಗಿರ್ತಕ್ಕಂಥ ಮುನಿಯಮ್ಮನನ್ನು ಮದುವೆ ಮಾಡಿದರು. ಮದುವೆ ಮಾಡಿದ ಮೇಲೆ ಸಂಸಾರದ ಜಂಜಾಟ ಶುರುವಾಯಿತು. ಈತ ಪ್ರತಿ ದಿವಸ ಬಳೆ ತಗೊಂಡೋಗಿ ಊರಲ್ಲೆಲ್ಲ ವ್ಯಾಪಾರ ಮಾಡಿಕೊಂಡು ಬರ್ತಾಯಿದ್ದ. ಆದರೆ ಯಾರಾದರೂ ಕೊಟ್ಟರೆ ತಗೊಳ್ತಾ ಇದ್ದ, ಇಲ್ಲದಿದ್ದ ಬರೀ ಕೈಯಲ್ಲಿ ವಾಪಸ್ ಬರ್ತಾಯಿದ್ದ. ಮುನಿಯಮ್ಮನಿಗೆ ಆಶ್ಚರ್ಯ ಆಯಿತು, ಯಾಕೆ ಈ ರೀತಿ ಆದರೆ ನಮ್ಮ ಸಂಸಾರ ಹೇಗೆ ನಡೆಯೋದು ಅಂತ ಹೇಳಿ ಭಾಳ ಗಂಡನನ್ನು ಬೈಯೋಕ್ಕೆ ಶುರು ಮಾಡಿದ್ಲು. ಕಡೆಗೆ ಇದೇ ರೀತಿಯಾಗಿ ನಡೀತಾ ಇದ್ದ ಸಂದರ್ಭದಲ್ಲಿ ಸಾಲ ಸೋಲ ಮಾಡಿಕೊಂಡು ಸಾಲಗಾರನಾದ ತಾತನವರು. ಆಮೇಲಕ್ಕೆ ಏನೇನೋ ಮಾಡ್ತಾರೆ, ಏನು ಮಾಡಿದ್ರು ಕೂಡ ಸಾಲ ತೀರ್ಸೋಕ್ಕಾಗಲಿಲ್ಲ. ಆಮೇಲೆ 3 ಜನ ಮಕ್ಕಳಾಗ್ತಾರೆ, ಚಿಕ್ಕ ಕೊಂಡಪ್ಪ, ದೊಡ್ಡ ಕೊಂಡಪ್ಪ ಮತ್ತು ಆಮೇಲಕ್ಕೆ ಮುದ್ದಮ್ಮ. ತನ್ನ ಮಗಳಿಗೂ ಸಹ ತನ್ನ ತಾಯಿ ಹೆಸರನ್ನೇ ಇಟ್ಟು ಇದನ್ನು ಪೋಷಣೆ ಮಾಡ್ತಾನೆ. ಸರ್ ಹೆಣ್ಮಗು ಒಂದೇ, ಮುದ್ದಮ್ಮ. ಈ ರೀತಿಯಾಗಿ ಬೆಳೆದಂಥ ಆದಮೇಲೆ ಈ ಸಾಲಗಾರರ ಕಾಟ ಜಾಸ್ತಿ ಆಯಿತು. ಆ ಊರಿನ ಶಾನುಭೋಗ ಅವರೇನು ಮಾಡಿದ್ರು, ಭಾಳ ಕಿರುಕುಳ ಕೊಡ್ತಾಯಿದ್ರು. ಈತನ ಬೆಳವಣಿಗೆಯನ್ನು ಸಹಿಸೋಕ್ಕಾಗಲಿಲ್ಲ. ನಮ್ಮ ಯಾವುದೋ ಕಡಿಮೆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಇವನು ನಮ್ಮ ಎಲ್ಲರಿಗಿಂತ ಮುಂದುವರಿತಾ ಇದ್ದಾನಲ್ಲ ಎಂಬ ದ್ವೇಷದಿಂದ ಆತನೇನು ಮಾಡಿದ್ರೆ ಈತ ಮೇಲೆ ಸಾಲಗಾರನ ಎತ್ತುಕಟ್ಟಿ ಭಾಳ ತೊಂದರೆ ಕೊಡ್ತಾಯಿದ್ದ. ಆಮೇಲೆ ಹಂಗಿಸ್ತಾ ಇದ್ದ, ಏನು ಪರಮ ಭಕ್ತ ನೀನು, ನಾರಾಯಣ ಭಕ್ತ ನೀನು ದೇವರನ್ನು ಬೇಡ್ಕೊಳ್ಳಯ್ಯ,
ನಿನಗೆ ಎಲ್ಲ ಸಾಲಗಳು ಸಾಲ್ವ್ ಮಾಡ್ತಾನೆ ಅಂತ. ಈಗ ಭಾಳ ನೋವು ತಿಂದು ದೇವ್ರ ಹತ್ರ ಕೂತ್ಕೊಂಡು ಕಣ್ಣೀರು ಸುರಿಸುತ್ತಾ ಆತನು ದೇವರನ್ನು ಪ್ರಾರ್ಥನೆ ಮಾಡ್ತಾನೆ, ಯಾಗಪ್ಪ ನಾನು ಈ ಸಾಲವನ್ನೆಲ್ಲ ತೀರಿಸೋದು ಅಂತ. ಒಂದು ದಿವಸ ರಾತ್ರಿ ಇದ್ದ ಹಾಗೆ 12 ಗಂಟೆ ರಾತ್ರಿಯಲ್ಲಿ ಯಾರೋ ಬಂದು ಬಾಗಿಲು ಬಡಿತಾರೆ. ಈ ಮುದ್ದಮ್ಮ ಹೋಗಿ ಮುನಿಯಮ್ಮ ಹೋಗಿ ಬಾಗಿಲು ತೆಗಿತಾಳೆ. ತೆಗೆದು ನೋಡಿದ್ರೆ ಯಾರೋ ಭಾಳ ಒಳ್ಳೆಯ ರೂಪವಂತನಾಗಿರ್ತಕ್ಕಂಥ ಒಬ್ಬ ಸನ್ಯಾಸಿ ರೂಪದಲ್ಲಿ ಬಂದಿರತಕ್ಕಂಥವನು, ಅಮ್ಮ ನಿಮ್ಮ ಯಜಮಾನರಿಗೆ ಈ ಒಂದು ಹಣದ ಚೀಲವನ್ನು ಕೊಟ್ಟುಬಿಡು ಅಂತ ಕೊಟ್ಟುಬಿಡ್ತಾರೆ. ನೀವು ಯಾರು ಎತ್ತ ಅಂತ ಕೇಳೋಷ್ಟರೊಳಗೆ ಅಲ್ಲಿ ಮಾಯವಾಗ್ತಾರೆ. ಆಮೇಲೆ ಗಂಡನಿಗೆ ತಿಳಿಸಿದ ಒಂದು ಈಕೆ ಏನು ಮಾಡಿದ್ಲು, ಆ ದೇವರೇ ಬಂದು ನಮ್ಮನ್ನು ಈ ರೀತಿಯಾಗಿ ನಿಮ್ಮ ಸಾಲವನ್ನು ತೀರಿಸೋದಕ್ಕೆ ಹಣ ಕೊಟ್ಟಿದ್ದಾರೆ ನೋಡಿ, ನನಗೆ ದರ್ಶನ ಆಗಲಿಲ್ಲ, ನಿನಗೆ ದರ್ಶನ ಕೊಟ್ಟು ಹೋದರು ಅಂತ. ಆ ಹಣದಿಂದ ಆ ಮುನಿಯಮ್ಮ ಸಾಲಗಾರನ್ನೆಲ್ಲ ಕರೆಸಿ ಕೊಡಬೇಕಾಗಿರೋ ಹಣವನ್ನು ಕೊಟ್ಟುಬಿಟ್ಟು ಈ ರೀತಿಯಾಗಿ ಕೆಲವು ದಿವಸ ಸುಖವಾದ ಜೀವನವನ್ನು ನಡೆಸ್ತಾರೆ. ನಂತರ ಪುನಃ ಜಂಜಾಟ ಶುರುವಾಗ್ತದೆ. ಸಾಲ ಮಾಡೋದು, ಎಲ್ಲರಿಗೂ ಉಚಿತವಾಗಿ ಬಳೆ ತೊಡಿಸ್ಬಿಟ್ಟು ಬರೋದು, ಈ ರೀತಿಯಾಗಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪುನಃ ಗಲಾಟೆ ಶುರುವಾಗ್ತದೆ ನಮ್ಮ ತಾತನವ್ರ ಮೇಲೆ. ಆಮೇಲಕ್ಕೆ ಒಂದು ದಿವಸ ಇವರು ನೀನು ಚಿತ್ತೂರಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಅಂತ ಹೆಂಡ್ತಿ ಮುನಿಯಮ್ಮ ಹೇಳ್ತಾಳೆ. ಆ ಕಡೆ ಹೋದರೆ ಲಾಭ ಜಾಸ್ತಿ ಬರ್ತದೆ ಅಂತ. ಈ ರೀತಿಯಾಗಿ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ರಾತ್ರಿ ಆಗ್ತದೆ. ಮೊಗಲಿ ಕಾಡಲ್ಲಿ ಈತನು ರಾತ್ರಿ ಆಗೋಯ್ತು. ಅಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈತನಿಗೆ ದಿಕ್ಕು ತೋಚಲಿಲ್ಲ. ಎಲ್ಲೋ ನೋಡ್ತಾನೆ, ಎಲ್ಲೋ ದೂರದಲ್ಲಿ ಬೆಳಕು ಕಾಣಿಸ್ತದೆ. ಆ ಬೆಳಕಿರ್ತಕ್ಕಂಥ ಕಡೆ ಹೋದರೆ ಗವಿ, ಆ ಗವಿಯಲ್ಲಿ ಒಬ್ಬ ಯಾರೋ ಸನ್ಯಾಸಿ ಕೂತ್ಕೊಂಡಿದ್ದಾನೆ, ಬಹಳ ರೂಪವಂತನಾಗಿದ್ದಾನೆ. ಆತನ ಮೈಯೆಲ್ಲ ಕಾಂತೀಯವಾಗಿರ್ತದೆ. ಹೋಗಿ ಆತ ನಮಸ್ಕಾರ ಮಾಡಿ ಈತನ ಪರಿಚಯ ಮಾಡ್ಕೊಳ್ತಾರೆ. ಮಾಡ್ಕೊಂಡ್ಮೇಲೆ, ನೋಡಪ್ಪ ನಿನಗೆ ಆ ನಾರಾಯಣನೇ ಗುರುವಾಗಿ, ಅಮರನಾರಾಯಣನೇ ನಿನ್ನ ಗುರುವಾಗಿ ನಿನಗೆ ಮೋಕ್ಷವನ್ನು ಕೊಡ್ತಾನೆ, ನಿನಗೆ ಗುರುಪದೇಶ ಆಗ್ತದೆ, ನಾನೇನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಒಂದು ಬೆಣಚುಕಲ್ಲನ್ನು ಕೊಡ್ತಾರೆ. ಬೆಣಚುಕಲ್ಲನ್ನು ಬಾಯಲ್ಲಿ ಇಟ್ಕೊಂಡಂಥ ನಮ್ಮ ತಾತಯ್ಯನವರು, ನೋಡಪ್ಪ ಈ ಬೆಣಚುಕಲ್ಲು ಯಾವಾಗ ಸಿಹಿಯಾಗಿ ಕಲ್ಲು ಸಕ್ಕರೆ ಆಗ್ತದೋ ಆವಾಗ ನಿನಗೆ ಜ್ಞಾನೋದಯವಾಗಿದೆ ಅಂತ. ಆಗ ಹೋಗಿ ಅಮರನಾರಾಯಣನ ಪೂಜೆ ಮಾಡಿಕೊಂಡು ನೀನು ಇದು ಮಾಡುವಂಥ. ಅದೇ ರೀತಿಯಾಗಿ ಮನೆಗೆ ಬರ್ತಾನೆ ಬರಕೈಯಲ್ಲಿ. ಆಮೇಲೆ ಮಧ್ಯದಲ್ಲಿ ಯಾರೋ ಒಬ್ಬ ಹೆಂಗಸು ಬಂದು ಬಳೆ ತೊಡಪ್ಪ ಅಂತ ಹೇಳ್ತಾರೆ. ಆ ಒಬ್ಬ ಇದರಲ್ಲಿದ್ದಂಥ ಎಲ್ಲ ಮಲಾರದಲ್ಲಿದ್ದಂಥ ಎಲ್ಲ ಬಳೆಗಳನ್ನು ತೊಡಿದ್ರೂ ಕೂಡ ಸಾಕಾಗೋದಿಲ್ಲ. ಏನು ನಿನ್ನ ಹತ್ರ ಎಲ್ಲ ಮುಗಿದೋಯ್ತೆ, ಇನ್ನು ಹೋದ್ರೆ ಹೋಗ್ಲಪ್ಪ, ಅಮ್ಮ ನೀನು ಯಾರು ಅಂತ ಹೇಳಿದ್ರೆ ನಾನು ಯಾರು ಅಂತ ನಿಮ್ಮ ಮುಂದೆ ಗೊತ್ತಾಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಆಮೇಲಕ್ಕೆ ನೋಡ್ತಾನೆ, ಎಲ್ಲೂ ಕಾಣಿಸ್ಲಿಲ್ಲ. ಆ ದೇವರ ಲಕ್ಷ್ಮೀನೇ ನಮಗೆ ಬಂದು ಈ ರೀತಿಯಾಗಿ ದರ್ಶನ ಕೊಟ್ಟಿದ್ದಾಳೆ ಅಂತ ಮನೆಗೆ ಬರ್ತಾನೆ. ನೋಡಿದ್ದೆ ನಮಗೆ ಭಾಳ ಬೇಜಾರಾಗ್ತದೆ ಬರಿಕೈಯಲ್ಲಿ ಬಂದಿದ್ದಕ್ಕೆ. ಹೊರಗಡೆ ಯಾರು ಹೆಂಗಸು ಬರ್ತಾರೆ, ಮಾತಾಡ್ತಾ ಇರ್ತಾಳೆ, ನಾನು ಗಂಡ ಈ ರೀತಿಯಾಗಿ ವ್ಯಾಪಾರಕ್ಕೆ ಹೋಗಿ ಬರಿಕೈಯಲ್ಲಿ ಬಂದಿದ್ದಾನೆ, ನಾನು ಸಾಲ ಮಾಡೋದು, ಆತನಿಗೆ ಎಲ್ಲವನ್ನು ಕೊಡೋದು ದುಡ್ಡು, ಇದನ್ನು ಹೊರಗಡೆ ಹೋಗಿ ದಾನ ಧರ್ಮ ಮಾಡ್ಕೊಂಡು ಬರ್ತಾನೆ ಅಂತ. ನಮ್ಮ ಮನೆಯಲ್ಲಾಗಿದ್ದರೆ ಬೇರೆ ಹೆಂಗಸು ಹೇಳ್ತಾರೆ, ನಮ್ಮ ಮನೆಯಲ್ಲಿ ನಮ್ಮ ಗಂಡ ಏನಾದರೂ ಈ ರೀತಿ ಮಾಡಿದ ಪಕ್ಷದಲ್ಲಿ ಅವನು ಬಿಟ್ಬಿಟ್ಟು ಯಾರು ಸಾಹುಕಾರನಾಗಿದೆ ಅವ್ರ ಹತ್ರ ಹೋಗ್ತಾ ಇದ್ದು, ನೀನು ಹಂಗೆ ಮಾಡು ಅಂತ ಹೇಳ್ತಾರೆ. ಅದನ್ನು ತಾತನೆಯವರು ಕೇಳಿಸ್ಕೊಳ್ತಾರೆ. ಅಯ್ಯೋ ಈ ರೀತಿಯಾಗಿ ಆಯ್ತಲ್ಲ ನಮ್ಮ ಸಂಸಾರ ಅಂಥೇಳಿ ಕಣ್ಣೀರು ಸುರಿಸೋವಾಗ ಆ ಒಬ್ಬ ಮುನಿಯಮ್ಮ ಏನು ಮಾಡ್ತಾಳೆ, ನೀನು ನಮ್ಮ ಸಂಸಾರಕ್ಕೆ ಲಾಯಕ್ ಆಗೋದಿಲ್ಲ, ಮನೆಯಿಂದ ಹೊರಟೋಗು ಅಂತಾರೆ. ಆಗ ಕಣ್ಣೀರು ಸುರಿಸ್ಕೊಂಡು ಆತನು ಏನು ಮಾಡ್ತಾನೆ, ಒಂದು ದೇವರನ್ನ ಅಮರನಾರಾಯಣನ ಪೂಜೆ ಮಾಡಿಕೊಂಡು ಪಕ್ಕದಲ್ಲೇ ಇದ್ದಂಥ 1 ಕಿಲೋಮೀಟ್ರ್ ದೂರದಲ್ಲಿದ್ದಂಥ ನರಸಿಂಹ ಗವಿ ಅಂತ, ಆ ಗವಿಯಲ್ಲಿ ಹೋಗಿ ಕೆಲವು ದಿನಗಳ ಕಾಲ ತಪಸ್ಸು ಮಾಡ್ತಾನೆ. ಜ್ಞಾನೋದಯವಾಗ್ತದೆ. ಆ ಬೆಣಚುಕಲ್ಲು ಏನಾಗ್ತದೆ, ಕಲ್ಲು ಸಕ್ಕರೆ ಆಗ್ತದೆ. ಆವತ್ತಿನಿಂದ ಇವರು ಗುರುಗಳಾಗ್ತಾರೆ. ಆಮೇಲೆ ಅನೇಕ ಪವಾಡಗಳನ್ನೆಲ್ಲ ಮಾಡ್ತಾರೆ. ಏನು ಮಳೆ ಇರಲ್ಲ, ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮಳೆ ಸುರಿಸ್ತಾನೆ. ಆ ದೇವಸ್ಥಾನದ ಹತ್ರ ಒಂದು ಬಾವಿ ತೋಡ್ತಾರೆ. ಆ ಬಾವಿಯಲ್ಲಿ ನೀರು ಬರೋದಿಲ್ಲ, ಆಗ ತನ್ನ ಪವಾಡದಿಂದ ನೀರು ಬರುವಾಗ ಮಾಡ್ತಾನೆ. ಈ ರೀತಿಯಾಗಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತೀರಿಸ್ತಾ ಜನರ ಒಂದು ಮೆಚ್ಚುಗೆಯನ್ನು ಪಡಿತಾನೆ. ಇದನ್ನು ಸಹಿಸಲಾರದ ಶಾನುಭೋಗರು ಭಾಳ ಕಿರುಕುಳ ಕೊಡ್ತಾನೆ ಇರ್ತಾರೆ. ಆದರೂ ಸಹ ಸಹಿಸ್ಕೊಂಡು ಇದು ಜನಸೇವೆ ಮಾಡಬೇಕು ಅಂತ ಈ ರೀತಿಯಾಗಿ ಮಾಡಿಕೊಂಡು ಆಮೇಲೆ ಕೈವಾರದ ಇದು ತತ್ವಗಳನ್ನೆಲ್ಲ ಬರೆದು ನಮ್ಮ ನೋಡಿ ಆ ಮಗುವನ್ನು ಇವಾಗ ಬರೀ ಬಣಜಿಗರು ಮಾತ್ರ ಸೇರಿರೋರು ಅಂತ ಕೆಲವರು ಅಂತಾರೆ. ಹಾಗಾದರೆ ಇದು ಹುಟ್ಟಿದಾಗ ತಂದೆ ಇಲ್ಲ, ತಾಯಿ ಇಲ್ಲ, ಊರಿನ ಎಲ್ಲ ಜನರ ಒಂದು ಪೋಷಣೆಯಿಂದ ಇತ್ತು ಬಿಡ್ದ. ಆದ್ದರಿಂದ ಆ ತಾತಯ್ಯನ ಹತ್ರ ನಾನು ಬಣಜಿಗ, ನಾನು ಇನ್ನೊಬ್ಬ ಜಾತಿ ಅಂತಕ್ಕಂಥ ಬೇವಲ್ಲಿ ಎಲ್ಲ ಜನರನ್ನು ಈತನು ಭಾಳ ಅಕ್ಕರೆಯಿಂದ ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡ್ತಾ ಇದ್ದಿದ್ದರಿಂದ ಜಾತಿ ಭೇದ ಇಲ್ಲದಲೇ ಇವು ಕೈವಾರ ತಾತಯ್ಯನವರ ಈ ತತ್ವಗಳನ್ನು ಪ್ರಚಾರ ಮಾಡ್ತಾ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ನಮ್ಮ M.R. ಜಯರಾಮ್ನವರು ಈ ಒಂದು ಇದನ್ನು ತಿಳ್ಕೊಂಡ್ಮೇಲೆ
ಹ್ಯಾಂಡ್ ಓವರ್ ಮಾಡ್ಕೊಂಡ್ಮೇಲೆ ಇವಾಗ ಭಾಳ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಜಾತಿ ಪಂಗಡದವರು ಹೋಗಿ ದೇವರ ತಾತಯ್ಯನವರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕಲ್ಲೂ ಸಹ ನಮ್ಮ ಸಮೃದ್ಧಿ ಮಂಜುನಾಥರವರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ಸಮಿತಿಯನ್ನು ಮಾಡಿ ವಿಜೃಂಭಣೆಯಿಂದ ಈ ರೀತಿಯಾಗಿ ಆ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಅಂತ ನಮ್ಮ ಪ್ರೀತಿಯ ತಹಸೀಲ್ದಾರ್ ಸಾಹೇಬರವರು ಈ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನನಗೆ ಅವಕಾಶ ಕೊಡಿ. ನಿಮ್ಮೆಲ್ಲರಿಗೂ ಒಂದಿಷ್ಟು ನಾನು ಭಾಷಣ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್.